ಮೊದಲಿಗೆ ನಿಮಗೆಲ್ಲ ನಾಟಕ ತಂಡವನ್ನು, ಇವತ್ತಿನ ಪ್ರದರ್ಶನಗೊಳ್ತಿರೋ ಪ್ರಪಂಚಗೀತ ನಾಟಕ ತಂಡವನ್ನು ಮತ್ತು ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಅಂಚೆಮದ್ದೆ ಕಲಾ ತಂಡ ಇವರಿಂದ ಅತ್ಯಂತ ಪ್ರಸಿದ್ಧ ಜನಪದ ನೃತ್ಯ ಸಿದ್ಧಿ ದಮಾಮಿ ಜನಪದ ನೃತ್ಯ ಅದರ ಪ್ರದರ್ಶನ ಇರುತ್ತೆ. ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಧರಣಿದೇವಿ ಮಾಲ್ಗತ್ತಿಯವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸ್ತೇನೆ. ಮೇಡಮ್, ದಯವಿಟ್ಟು ನಿರಂತರ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಎಂ ಸುಗುಣ ಅವರು ವೇದಿಕೆ ಮೇಲೆ ಬರಬೇಕು. ಆ ಉದ್ಘಾಟನೆಗೂ ಮುನ್ನ ಒಂದು ಸಣ್ಣ ಪ್ರಾಸ್ತಾವಿಕವಾಗಿ ಸುಗುಣ ಅವರು ಮಾತಾಡ್ತಾರೆ. ನಿರಂತರ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಒಂದು 30 ವರ್ಷಗಳಿಂದ ರಂಗಭೂಮಿಯನ್ನು ಒಂದು ಮಾಧ್ಯಮವಾಗಿ ಬಳಸುತ್ತಾ ಸಮಾಜದೊಟ್ಟಿಗೆ ಮುಖಾಮುಖಿಯಾಗುತ್ತಾ ನಡೆದು ಬರ್ತಾ ಇದೆ. ಹಂತ ಹಂತವಾಗಿ ಬೇರೆ ಬೇರೆಯ ಆಯಾಮಗಳಲ್ಲಿ ರಂಗಭೂಮಿಯನ್ನು ಅನುಭವಿಸುತ್ತಾ ಮತ್ತು ಕಲಿಯುತ್ತಾ ಆ ಕಲಿತಿದ್ದನ್ನು ಸಮಾಜದೊಟ್ಟಿಗೆ ಮುಖಾಮುಖಿಯಾಗುತ್ತಾ ನಡೆದು ಬಂದಿದ್ದೀವಿ. ಆ ನಂತರದಲ್ಲಿ ನಿರಂತರ ಅನ್ನುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಬಹುಶಃ ಇವತ್ತಿಗೆ 24-25 ವರ್ಷಗಳಾಗಿದೆ. ಆ 24-25 ವರ್ಷಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ರಂಗ ಪ್ರಯೋಗಗಳನ್ನು, ಶಿಬಿರಗಳನ್ನು ಮತ್ತು ರಂಗ ಜಾಥಗಳನ್ನು ಹೀಗೆ ನಿರಂತರವಾಗಿ ರಾಜ್ಯದಾದ್ಯಂತ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ನಿರಂತರಕ್ಕೆ ರಂಗಭೂಮಿ ಒಂದು ಬಹು ಮುಖ್ಯವಾದ ಮಾಧ್ಯಮ, ಅದರಲ್ಲಿ ನಾವು ಬದ್ಧತೆಯಿಂದ ತೊಡಗಿಸ್ಕೋಬೇಕು ಅನ್ನಿಸ್ತು ಅಂದರೆ ಬೇರೆ ಎಲ್ಲ ಮಾಧ್ಯಮಗಳ ವಿಸ್ತಾರ ಮತ್ತು ಅದರ ಶಕ್ತಿಯ ಒಟ್ಟಿಗೆ ನಿರಂತರಕ್ಕೂ ಹಾಗೂ ರಂಗಭೂಮಿಗೂ ಒಂದು ಅವಿನಾಭಾವ ಸಂಬಂಧವಾಗಿ ನಾವು ರಂಗಭೂಮಿ ಒಟ್ಟಿಗೆ ಒಂದು ಬದ್ಧತೆಯಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಮುಖಾಮುಖಿ ಆಗಿಸಬೇಕು ಮತ್ತು ಅದನ್ನು ಒಂದು ಅರ್ಥದೊಳಗೆ ಮೈಸೂರಿನ ಜನತೆಗೆ ಅದನ್ನು ನೋಡುವ ಒಂದು ಅವಕಾಶವನ್ನು ಒದಗಿಸಬೇಕು ಅಂತ ಹೇಳಿ
ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆಯ ತಂಡಗಳನ್ನ ಬೇರೆ ಬೇರೆ ವಸ್ತುಗಳಿರುವಂತಹ ನಾಟಕವನ್ನು ಕೂಡ ನಾವು ಆರಿಸಿ ಪ್ರತಿ ವರ್ಷ ಕರೆಸ್ತಾ ಇದೀವಿ. ಈಗ ನಾಟಕೋತ್ಸವ ಉದ್ಘಾಟನೆ ಶ್ರೀಮತಿ ಧರಣಿದೇವಿ ಮಾಲ್ಗತ್ತಿ ಅವರಿಂದ. ರಂಗ ಉತ್ಸವ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಹಾರ್ದಿಕ ಶುಭಾಶಯ. ನಿರಂತರ ತಂಡ ನಮಗೆ ಬಹಳ ವರ್ಷಗಳಲ್ಲೇ ಪರಿಚಯ, ದಶಕಗಳಲ್ಲೇ ಪರಿಚಯ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಿರಂತರ ಆರಂಭದ ದಿನಗಳಿಂದಲೇ ನಮಗೆ ಚೆನ್ನಾಗಿ ಗೊತ್ತಿರುವಂತಹ ತಂಡ. ಹವ್ಯಾಸಿ ಕಲಾವಿದರು ಎಲ್ಲರೂ ಸೇರ್ಕೊಂಡು ನಡ್ಸ್ಕೊಂಡು ಬಂದಿರುವಂಥದ್ದು ನಾಟಕ. ನಮಗೆಲ್ಲ ಗೊತ್ತಿರುವ ಹಾಗೆ ಮನುಷ್ಯನ ಎಲ್ಲ ರೀತಿಯ ಸೃಜನಶೀಲತೆಗೂ ಅವಕಾಶ ಮಾಡಿಕೊಡುವಂತಹ ಒಂದು ಪ್ರಕಾರ. ಕಲಾ ಪ್ರಕಾರಗಳಲ್ಲಿ ಸಂಗೀತ, ನೃತ್ಯ, ಸಂವಹನ ಮಾಡುವಂಥದ್ದು, ಇನ್ನು ಇತರ ಕೌಶಲ್ಯಗಳು ಅಂತ ನಾವು ಏನು ಹೇಳ್ತೀವಿ ಎಲ್ಲರನ್ನು ಸಂಯೋಜನೆ ಮಾಡುವಂಥದ್ದು. ಕೊನೆಗೆ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ನಿರ್ವಹಣಾ ಶಾಸ್ತ್ರದ ಕಲ್ಪನೆ ಕೂಡ ಅಲ್ಲಿ ಬರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು, ವರ್ಕ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು, ಪ್ರತಿಯೊಂದು ಕೂಡ ಸೃಜನಶೀಲವಾಗಿರುವಂತಹ ಒಂದು ಕೌಶಲ್ಯ ಏನಿದೆ ಅದಕ್ಕೆ ಎಲ್ಲದಕ್ಕೂ ಅವಕಾಶ ಇರುವಂತಹ ಒಂದು ಪ್ರಕಾರ ಅಂತಂದ್ರೆ ನಾಟಕ ಆಗಿರುವಂಥದ್ದು. ಈ ಆಯಾಮಕ್ಕೆ ಹೀಗೆ ನೇರ ಪ್ರದರ್ಶನದ ನಾಟಕವನ್ನು ನೋಡುವ ಕಡೆ ಹೋಲಿಸಿಕೊಳ್ಳುವ ಹಾಗೆ ಹೇಗೆ ಮಾಡಬೇಕು, ಆಕರ್ಷಿಸುವ ಹಾಗೆ ಹೇಗೆ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಸದ್ಯದ ದೊಡ್ಡ ಸವಾಲು ಅಂತಲೇ ನಾನು ಭಾವಿಸ್ತೇನೆ. ಆದ್ರೆ ಇದರಲ್ಲಿ ವ್ಯತ್ಯಾಸಗಳೇನಿವೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿದೆ. ಏನು ವೇದಿಕೆಯ ಮೇಲೆ ಮಾಡುವಂತಹ ನಾಟಕಗಳಿಗೂ ಅದು ಬೀರುವಂತ ಪರಿಣಾಮ ಮತ್ತು ನೀವು ಸಾಮಾಜಿಕ ಮಾಧ್ಯಮದಲ್ಲಿ ಬರುವಂತಹ ವಿಷಯಗಳು ಬೀರುವಂತಹ ಪರಿಣಾಮಕ್ಕೆ ಬಹಳ ವ್ಯತ್ಯಾಸ ಇರುತ್ತೆ. ಎಲ್ಲೋ ಅದನ್ನು ಪ್ರಚಾರಕ್ಕೆ ಉಪಯೋಗಿಸಬಹುದೇ ಹೊರತು ಅದರ ಪ್ರಾಮುಖ್ಯತೆ ನಾನು ಅಲ್ಲಗಳಿತಾ ಇಲ್ಲ. ಸಾಮಾಜಿಕ ಮಾಧ್ಯಮಗಳು ಬಹಳ ಮುಖ್ಯ. ಆದ್ರೆ ಇಲ್ಲಿ ವೇದಿಕೆಯ ಮೇಲೆ ಅದನ್ನ ಅಭಿನಯಿಸೋದಕ್ಕೆ ಬೇಕಾಗಿರುವಂತಹ ಜಾಣ್ಮೆ ಮತ್ತು ಕೌಶಲ್ಯ ಏನಿದೆಲ್ಲ ಅದು ಪ್ರಾಯಶಃ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುವಂತ ವಿಷಯಗಳಿಗೆ ಸಂಬಂಧಪಟ್ಟಾಗಿ ಇರೋದಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ವೇದಿಕೆ ಮೇಲೆ ಅವರು ಪ್ರತ್ಯುತ್ಪನ್ನ ಮತಿಗಳಾಗಿರ್ತಾರೆ. ಎಷ್ಟೋ ಸಲ ಆ ಸೃಜನಶೀಲತೆಗೆ ಸಂಪೂರ್ಣ ಸ್ವಾತಂತ್ರ್ಯ ಇರೋದ್ರಿಂದ ಇಲ್ಲಿ ನಿಗದಿತವಾದಂತಹ ರೂಪದಲ್ಲಿ ಇರೋದಿಲ್ಲ. ಅದು ಆ ಅಭಿನಯಿಸುವರ ಮನೋಧರ್ಮಕ್ಕೆ ಅನುಗುಣವಾಗಿ, ಒಬ್ಬ ನಿರೂಪಕನ ಮನೋಧರ್ಮಕ್ಕೆ ಅನುಗುಣವಾಗಿ, ಒಬ್ಬ ನಿರ್ದೇಶಕ ಏನು ನಾಟಕವನ್ನು ನಿರ್ದೇಶನ ಮಾಡಿರ್ತಾರೋ ಇನ್ನೊಬ್ಬ ನಿರ್ದೇಶನ ಕೈಲಿ ಅದು ಇನ್ನೊಂದೇ ಆಗಿರ್ಬೋದು ಅವನ ಮನಸ್ಥಿತಿಗೆ ಸಂಬಂಧಪಟ್ಟಾಗಿ ಅದೇ ನಾಟಕ ನಿರ್ದೇಶನ ಮಾಡಿದಾಗ್ಲೂ ಕೂಡ. ಹಾಗೆ ಒಬ್ಬ ನಟ ನಟಿಸುವಂಥದ್ದು ಇನ್ನೊಬ್ಬ ನಟ ಆ ಜಾಗದಲ್ಲಿ ಬಂದಾಗ ಬದಲಾವಣೆ ಆಗ್ಬೋದು. ಒಬ್ಬನೇ ನಟ ಇವತ್ತು ಯಾವ ರೀತಿ ಅಭಿನಯಿಸಬಹುದು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಭಿನಯಿಸಬಹುದು, ನಾಳೆ ಯಾವ ರೀತಿ ಅಭಿನಯಿಸಬಹುದು, ಮನೋಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಬದಲಾವಣೆಗಳು ಆಗ್ತಾ ಇರ್ಬೋದು. ಆದ್ರೆ ತಾತ್ವಿಕತೆ ಏನಿದೆ, ಆಲೋಚನೆ ಏನಿದೆ ಅದು ಬದಲಾವಣೆ ಆಗೋದಿಲ್ಲ. ಸಾಮಾಜಿಕವಾಗಿ ಸ್ಪಂದಿಸುವ ಮನಸ್ಸು ಯಾವಾಗಲೂ ಸಾಮಾಜಿಕವಾಗಿ ಸ್ಪಂದಿಸ್ತಾ ಇರ್ತದೆ ಅಂತ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿರುವಂತಹ ನಿರಂತರ, ಆ ಕೆಲಸವನ್ನು ನಡೆಸ್ಕೊಂಡು ಬಂದಿರುವಂತ ನಿರಂತರವಾಗಿ ಇಂಥ ಕೆಲಸಗಳನ್ನು ನಡೆಸ್ಕೊಂಡು ಬರಲಿ ಅಂತ ನಾನು ಮನಪೂರ್ವಕವಾಗಿ ಹಾರೈಸ್ತೇನೆ. ಇಂಥ ಒಂದು ಸಣ್ಣ ಹೂಗುಚ್ಛವನ್ನು ಈ ಮೂಲಕ ಅವರ ತಂಡದ ಪ್ರಮುಖರಾಗಿರುವಂಥ ಲಿಲ್ಲಿ ಸಿದ್ದಿಯವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಒಂದು ನಮ್ಮ ಸಣ್ಣ ಗೌರವವನ್ನು ಸ್ವೀಕರಿಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಒಂದಾನೊಂದು ಕಾಲದಲ್ಲಿ ಕಣ್ಮನ ಸೆಳೆಯುವ ಕಾಡಿನಲ್ಲಿ, ಒಂದಾನೊಂದು ಕಾಲದಲ್ಲಿ ಕಣ್ಮನ ಸೆಳೆಯುವ ಕಾಡಿನಲ್ಲಿ ಕ್ರೌಂಚ ಪಕ್ಷಿಯ ಜೋಡಿಯೊಂದು ಪ್ರೀತಿ ಪ್ರೇಮದಲ್ಲಿ ಬದುಕಿತ್ತು. ಹರೆಯದ ಮತ್ತನು ಏರಿಸಿಕೊಂಡು ಗಗನವನೇ ಗುರಿ ಮಾಡಿಕೊಂಡು ಹರೆಯದ ಮತ್ತನು ಏರಿಸಿಕೊಂಡು ಕಣ್ಣಿನ ಕುಂಚದಿ ಕನಸಿನ ಬಣ್ಣದಿ ಬದುಕಿನ ಚಿತ್ರವ ಬರೆಯುತ್ತ ಪ್ರೇಮದಿ ಹೂವಿನ ಮಂಚದಿ ಒಲವಿನ ಹೃದಯದಿ ತನು ಕೊಡುತ್ತಾ ಮಧುವಿನ ಅದರದಿ ಕೈ
ಥೈ ಕುಣಿಯುತ್ತ ತನ್ನಂ ಹಾಡುತ್ತ ಒಲವನ್ನು ಸವಿದವು ಹಕ್ಕಿಗಳು ಥೈ ಥೈ ಕುಣಿಯುತ್ತ ತನ್ನಂ ಹಾಡುತ್ತ ಒಲವನ್ನು ಸವಿದವು ಹಕ್ಕಿಗಳು ರಾಮ ಸೀತಾ ರಾಮ ಸೀತಾ ರಾಮ ಸೀತಾ ಮತ್ತೆ ಒಂದಾದರೆ ಸ್ವಾಮಿ, ನೀವು ಹೇಳುತ್ತಿರುವುದು ನಿಜವೇ. ಅಪ್ಪ ದೇವರೇ, ನಿನ್ನನ್ನೆಷ್ಟು ಸ್ತುತಿಸಲಿ ನಾನು. ನನ್ನನ್ನು ಪಾತಕದ ವೇದನೆಯಿಂದ ಮುಕ್ತಗೊಳಿಸಿದೆ. ನಿನ್ನ ಋಣ ಹೇಗೆ ತೀರಿಸಲಿ? ನಿನ್ನ ಪಾತಕ ಏನೇನುತ್ತಿರುವೆ ನೀನು? ಯಾರು ನೀನು? ಅದನ್ನು ಕೇಳದೇ ಇರುವುದೇ ಒಳ್ಳೆಯದು ಸ್ವಾಮಿ. ಮೊದಲೇ ನಿಮ್ಮ ಧ್ಯಾನವನ್ನು ಕೆಡಿಸಿದ್ದೇನೆ. ನನ್ನ ಗೋಳು ಹೇಳಿ ನಿಮ್ಮ ತಲೆಯನ್ನು. ಇಂಥ ಗಂಡ ಯಾರಿಗೂ ಬೇಡ, ನಂತರ ಜೀವನ ಯಾರಿಗೂ ಬೇಡ. ನನ್ ಗಂಡ ರಾಜ ರಾಮನ್ ತರ ಇರ್ತಾನೆ ಅನ್ಕೊಂಡಿದ್ದೆ. ಎಲ್ಲಾ ಹೊಳೆ ಹುಣ್ಸೆ ತೊಳ್ದಂಗಾಯ್ತು. ಹೋಗೆ ಹೋಗು. ನಿನಗೆ ರಾಜ ರಾಮನ್ ತರನೇ ಯಾರಾದ್ರೂ ಬೇಕು ಅಂದ್ರೆ ಅಂತವನ್ನೇ ಹುಡ್ಕೊಂಡು ಹೋಗು. ಭಾವ ಬಯಲಾಗಿದೆ, ಬಚ್ಚಿಟ್ಟ ಭಾವ ಬಯಲಾಗಿದೆ. ಸಂಭ್ರಮ 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 ಸಂಭ್ರಮ. ಸೀತಾ, ತುಂತುರಿನ ರಥ ಏರಿ ಬಾನನ್ನರಸ ಒಲವ ಹಾಸಿನ ಮೇಲೆ ನಡೆಸುವೆ ನಿನ್ನನು. ಬೆಳದಿಂಗಳ ತುಂಬಿ ಬೊಗಸೆಯಲೇ ತುಣಿಸುವೆ ನಿನ್ನ ದಾಹ ತಣಿಸುವೆ. ತುಣಿಸುವೆ ನಿನ್ನ ದಾಹ ತಣಿಸುವೆ. ಆಗಲೇ ಮುರಿದದಾಯ್ತಲ್ಲ. ಧನುಸ್ಸನ್ನು ಮುರಿದೆ ಅಲ್ಲವೇ ನೀವು ನನ್ನನ್ನು ವರಿಸಿದ್ದು? ಈಗ ಯಾವ ಮುರಿಯುವ ಮಾತು, ನಿರ್ಧಾರದ ಮಾತು ನಿಮ್ಮಿಬ್ಬರ ಮಧ್ಯೆ? पल्लवाधरयम् अम्बोजास्ययम् भृङ्गकुन्तळयम् कैरवनेत्रयम्. वसुन्धरे देहि मे विवरम्. भगवति 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 वसुन्धरे देहि मे विवरम्.
ಬರುತ್ತೆ